की भारतीय जनता पार्टी। ನರಸೀಪುರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿ ಕ್ಷೇತ್ರದಲ್ಲಿ ಒಳ್ಳೆಯ ಜನ ಅಭಿಪ್ರಾಯ ಇದ್ದು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ನನ್ನ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಸಂಸತ್ನಲ್ಲಿ ನಾನು ಪ್ರಶ್ನೆಯನ್ನೇ ಕೇಳಿಲ್ಲ. ಹೀಗೆ ಅನೇಕ ಆರೋಪಗಳನ್ನು ವಿರೋಧಿಗಳು ಮಾಡ್ತಾರೆ. ಇವರಿಗೆಲ್ಲ ಉತ್ತರವೇನೆಂದರೆ, ಹೊಳೆ ನರಸೀಪುರದಿಂದ ಬಿಳಿಕೆರೆ ಮಾರ್ಗಕ್ಕೆ ಸುಮಾರು 1,000 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ. ಶಾಂತಿ ಗ್ರಾಮದಿಂದ ಹುಳಿಯೂರು ರಸ್ತೆ ಅಭಿವೃದ್ಧಿಗೆ 1,976 ಕೋಟಿ ರೂಪಾಯಿ, ಹಿರಿಸಾವೆಯಿಂದ ಹಾಸನದಿಂದ ಸಕಲೇಶಪುರ ರಸ್ತೆಗಳ ಅಭಿವೃದ್ಧಿಗೆ ಈಗಾಗಲೇ ಕೇಂದ್ರದಿಂದ ಹಣ ಬಿಡುಗಡೆಯಾಗಿದೆ ಎಂದರು. ಇನ್ನು ಹಾಸನ ಜಿಲ್ಲೆಗೆ 18 ಟವರ್ಗಳನ್ನು ಹಾಕಲು ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಆಲೂರು ಪಟ್ಟಣದಲ್ಲಿ ರೈಲು ನಿಲುಗಡೆಗೆ ಕ್ರಮ ಕೈಗೊಳ್ಳಲಾಗಿದೆ. ಹೀಗೆ ಹಲವಾರು ಕೆಲಸಗಳಿಗೆ ಅನುದಾನವನ್ನ ತಂದಿದ್ದೇನೆ. ಇದೆಲ್ಲ ನಾನು ಸಂಸತ್ ಸದಸ್ಯನಾಗಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ನಾವು ಜನರ ಬಳಿ ಮತ ಕೇಳುತ್ತಿದ್ದೇವೆ ಎಂದರು. ನರೇಂದ್ರ ಮೋದಿ ಅವರು 27 ವರ್ಷ ವಯಸ್ಸಿನ ನನ್ನನ್ನು ಗುರುತಿಸಿ ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ಇಷ್ಟೆಲ್ಲ ಅನುದಾನವನ್ನ ನೀಡಿದ್ದಾರೆ. ಇನ್ನು ಎಲ್ಲಾ ಕಡೆ ಸಮೀಕ್ಷೆಗಳಲ್ಲಿ ಬಿಜೆಪಿ ಪಕ್ಷವು 400ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸಲಿದೆ ಎಂಬ ವಿಶ್ವಾಸ ನಮ್ಮೆಲ್ಲರಲ್ಲಿಯೂ ಇದೆ ಎಂದರು. ಹಾಸನಿಂದ ಇವತ್ತು ಹೊಳೆ ನರಸೀಪುರ ಆಗಲೇ ಡಬಲ್ ರೋಡ್ ಆಗಿ ಇವತ್ತು ರಸ್ತೆ ನಿರ್ಮಾಣ ಆಗಿ ಅದು ಕೂಡ ಸುಮಾರು 703 ಕೋಟಿ ರೂಪಾಯಿಗೆ ಅನುದಾನ ಕೊಡಿಸಿದ್ದಾರೆ. ಈಗ ಅದಲ್ಲದೆ ಇವಾಗ ಮತ್ತೆ ಹೊಳೆ ನರಸೀಪುರದಿಂದ ಅಂದರೆ ನಮ್ಮ ಯಾವುದು ಹೊಳೆ ನರಸೀಪುರದಿಂದ ಬಿಳಿಕೆರೆವರೆಗೂ ಅದು 1,000 ಕೋಟಿ ರೂಪಾಯಿ ಪ್ರಾಜೆಕ್ಟ್, ಅದನ್ನು ಕೂಡ ತರಂತ ಕೆಲಸ ಮಾಡಿ ಆಗಲೇ ಅದು ಟೆಂಡರ್ ಪ್ರೊಸೆಸ್ಸಲ್ಲಿದೆ. ಅದಲ್ಲದೆ ನಾವು ಉಳಿಯಾರದಿಂದ ಉಳಿಯಾರ ರಸ್ತೆ 1900 ಇವತ್ತು ಆ ಥರ ನಮ್ಮ ಹಿರಿ ಸೇವೆಯಿಂದ ಹಾಸನ ಸಕಲೇಶಪುರ ಇರ್ಬೋದು. ಇವತ್ತು ಇವನ್ನೆಲ್ಲ ತಗೊಂಡಾಗ ಆಮೇಲೆ ಅದಲ್ಲದೆ 18 ಟವರ್ಗಳು ಹಾಕ್ಸ್ಕೊಡೋಂಥ ವ್ಯವಸ್ಥೆ ಮಾಡಿದ್ದೀನಿ. ಇವತ್ತು ಇಡೀ ಹಾಸನ ಇವತ್ತು 4 ಪೋಸ್ಟ್ ಆಫೀಸ್ಗಳು ಕೊಡಿಸಿದ್ದೀನಿ. ಅದಲ್ಲದೆ ಭಾಳಷ್ಟು ಇವತ್ತು ನಮ್ಮ ಆಸ್ಪತ್ರೆಗಳಿಗೆ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯೂ ಸಮಗ್ರವಾಗಿ ದುಡ್ಡು ಕೊಡೋಂಥ ಕೆಲಸನ ಮಾಡಿದ್ದೀನಿ. ಈಗ ಸ್ಟೇಡಿಯಂಗೂ ಕೂಡ 10 ಕೋಟಿ ಕೊಡೋಂಥ ಖೇಲೋ ಭಾರತ್ ಮುಖಾಂತರ 10 ಕೋಟಿ ದುಡ್ಡು ಕೊಡೋಂಥ ಕೆಲಸನೂ ಮಾಡಿದ್ದೀವಿ. ಈ ಎಲ್ಲ ಅಭಿವೃದ್ಧಿಗಳನ್ನ ನೋಡಿಕೊಂಡು ಈಗ ಅದಲ್ಲದೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಹಾಸನ ಟು ಬೇಲೂರು ಟು ಆದಿಹಳ್ಳಿ ಟು ಚಿಕ್ಕಮಗಳೂರು ರೈಲ್ವೆ ಇರಲಿಲ್ಲ. ಈಗ ಹೊಸದಾಗಿ ರೈಲ್ವೆ ನಿರ್ಮಾಣ ಮಾಡಿ ಇವತ್ತು ಟ್ರೈನ್ ಎಲ್ಲ ಅಂದರೆ ರೈಲ್ವೆ ಟ್ರ್ಯಾಕ್ ಹೊಸದಾಗಿ ನಿರ್ಮಾಣ ಮಾಡಿ ಸುಮಾರು 1,957 ಕೋಟಿ ರೂಪಾಯಿ ಅನುದಾನ ತರೋಂಥ ಕೆಲಸನ ಮಾಡಿದ್ವಿ. ಅದಲ್ಲದೆ ಇವತ್ತು ಆಲೂರು ಸ್ಟೇಷನ್ ಇತ್ತು, ಸ್ಟೇಷನಲ್ಲಿ ಯಾರು ಟ್ರೈನ್ ನಿಂತಿರಲಿಲ್ಲ. ಎಷ್ಟೋ ಬಹುತೇಕ ದಿನದ ಕನಸಿತ್ತದು. ಇವತ್ತು 4 ಟ್ರೈನ್ ನಿಲ್ಲಂಗೆ ವ್ಯವಸ್ಥೆ ಮಾಡಿದ್ದೀನಿ. ನಮ್ಮ ಮೊಸಳೆಹಳ್ಳಿ ಹತ್ರ ಕಾಲೇಜ್ಗಳಿತ್ತು, ಅಲ್ಲಿ 2 ಹೆಣ್ಮಕ್ಳುಗಳು ಏನು ದಾಟಬೇಕಾದ್ರೆ ತೀರ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನೀವೇ ಮಾಧ್ಯಮ ಮಿತ್ರರುಗಳು ಎಲ್ಲರೂ ಕೂಡ ಅದನ್ನು ಪತ್ರಿಕಾ ಮುಖಾಂತರ ಎಲ್ಲ ಬರೆಯೋಂಥ ಕೆಲಸನ ಮಾಡಿದ್ವಿ. ಅದನ್ನು ಗುರ್ತಿಡ್ದು ಇವತ್ತು ಅದನ್ನು ಮತ್ತೊಮ್ಮೆ ನಾವು ಹುಬ್ಳಿಗೆ ನಮ್ಮ ಜನರಲ್ ಮ್ಯಾನೇಜರ್ ಡಿವಿಷನ್ ಹತ್ರ ಹೋಗಿ GM ಅವ್ರ ಹತ್ರ ಹೋಗಿ ಅದನ್ನು ಖುದ್ದಾಗಿ ಒಂದು ಆಲ್ಟ್ ಸ್ಟೇಷನ್ ಮಾಡಿಸಿ ಅಲ್ಲೊಂದು ಟ್ರೈನ್ ನಿಲ್ಲಿಸೋ ವ್ಯವಸ್ಥೆಯೂ ಕೂಡ ಇಂಟರ್ಸಿಟಿ ಟ್ರೈನ್ ನಿಲ್ಲಿಸೋ ವ್ಯವಸ್ಥೆಯೂ ಕೂಡ ಅದನ್ನು ಮಾಡೋ ಅಂಥ ಕೆಲಸನ ಮಾಡಿದ್ದೀವಿ. ಅಂದರೆ ಇಷ್ಟೆಲ್ಲ ಕೆಲಸ ಮಾಡಿರೋರು ನಾವು ಇವತ್ತು ಈ ಕೆಲಸದ ಅಭಿವೃದ್ಧಿನ ಮುಂದಿಟ್ಕೊಂಡು ನಾವು ಮತ ಕೇಳ್ತಾ ಇದ್ದೀವಿ. ಹಾಗಾಗಿ ಮತ್ತೊಮ್ಮೆ ಇದು ಆಡಳಿತ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶ್ರೀ ನರೇಂದ್ರ ಮೋದಿಜಿಯವರು ನಮ್ಮನ್ನು ಗುರ್ತಿಡ್ದು ಯಾವತ್ತು 27 ವರ್ಷದ ಹುಡುಗನ ಆಯ್ಕೆಯಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಇವನ್ನ ಬೆಳೆಸಬೇಕು ಅನ್ನೋ ನಿಟ್ಟಲ್ಲಿ ಅವತ್ತು ಆಶೀರ್ವಾದ ಮಾಡಿ ಇಷ್ಟೆಲ್ಲ ಕೋಟಿ ಅನುದಾನ ಕೊಡುವಂಥ ಕೆಲಸನ ಮಾಡಿದ್ರು. ಇವತ್ತು ಎಲ್ಲರಿಗೂ ಗೊತ್ತಿದೆ, ಎಲ್ಲ ಕಡೆ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ ಸುಮಾರು 400 ಸೀಟ್ಗೂ ಹೆಚ್ಚು ನರೇಂದ್ರ ಮೋದಿ ಸಾಹೇಬರು ಗೆಲ್ತಾರೆ ಅನ್ನೋದನ್ನು ಎಲ್ಲರಿಗೂ ಹೇಳ್ತಿದ್ದಾರೆ. ನಮಗೂ ವಿಶ್ವಾಸ ಇದೆ. ಈ ಭಾಗದ ಜನ ನನ್ನನ್ನು ಕೂಡ ಮತ್ತೊಮ್ಮೆ ಆಯ್ಕೆ ಮಾಡಿ ಕಳಿಸೋಂಥ ಕೆಲಸನ ಮಾಡಿ ಇನ್ನೂ ಹೆಚ್ಚಿನ ಒಂದು ಅನುದಾನ ಮಾಡಿ ಕಳಿಸೋಂಥ ಕೆಲಸನ ಮಾಡಿ ಇನ್ನೂ ಹೆಚ್ಚಿನ ಒಂದು ಅನುದಾನ ಥರ ಅಂತ ಕೆಲಸಗಳನ್ನ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಎಲ್ಲ ಭಾಗದ ಜನಕ್ಕೂ ನಾನು ವಿಶ್ವಾಸನ ಮಂಡನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪತ್ರಿಕಾ ಮಾಧ್ಯಮದವರು ಆಶೀರ್ವಾದ ಹಾಗೂ ಸಾರ್ವಜನಿಕರು ಎಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ.